ಸಾನುಗಳು ಅವರು ಹಿಂದೆ ಏನು ಮಾತಾಡ್ತಿದ್ರು, ಈಗ ಏನು ಮಾತಾಡ್ತಾ ಇದ್ದಾರೆ, ಅವರೆಲ್ಲ ಪೇಮೆಂಟ್ ಮ್ಯಾಗ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಪೇಮೆಂಟ್ ಬಂದಿದೆ, ಅದು ನಿಂದಿರ್ತಾರೆ ಅಷ್ಟೇ. ಎಲ್ಲಿದು ಬಂದಿದ್ದು ನೀವು ತೆಗಿಬೇಕು, ಸಂಶೋಧನೆ ಮಾಡೋದು. ನೀವು ಅವೇನೋ ಇವು ಮಾಡ್ತಿರಲ್ಲ, ಅವೇನೋ ಇಲೆಕ್ಟ್ರಾನಿಕ್ ಮೀಡಿಯಾದವರು. ಲಿಂಗಾಯತರು, ವೀರಶೈವ ಲಿಂಗಾಯತರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ. ರಾಷ್ಟ್ರದ ವಿಚಾರ ಬಂದಾಗ ನಾವೆಂದೂ ಜಾತಿ ಮಾಡಿಲ್ಲ. ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನೇ ನಮ್ಮ ನಾಯಕತ್ವ ಒಪ್ಕೊಂಡಂಥ ಸಮುದಾಯ ಇದೆ. ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಅವರೊಬ್ಬರೇ ಯೋಗ್ಯರು ಅಂತೇಳಿ ಇಡೀ ಹಿಂದೂ ಸಮಾಜದಲ್ಲಿ ಇವರೇನು ಇಂಥವ್ರದ್ದು 2-3 ಮಂದಿ ಹಾರಾಡಿದ್ರೆ ಏನು ಆಗೋದಿಲ್ಲ. ಇದೆಲ್ಲ ಗುರ್ತದೆ. ಇದು ಯಾರ್ಯಾರು ಪೇಮೆಂಟ್ ತೊಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ, ಎಲ್ಲಿ ಪ್ರತಿಭಟನೆ ಮಾಡ್ಯಾರ, ನಾನು ಎಲ್ಲ ಕೊಡ್ತದೆ. ಹಿಂದಕ್ಕೊಂದು ಹೇಳಿದ್ದೀನಿ, ಹಿಂದೂ ನಾನು ಮಜ್ಜಾಪುರ ಹೇಳಿದೆ, ಇವರು ದಿಂಗಾಲೇಶ್ವರ ಅಲ್ಲ ದಂಗಾಲೇಶ್ವರ. ಇವರಿಗೆ ಪೇಮೆಂಟ್ ಆದ ಕೂಡಲೇ ಪ್ರಾರಂಭ ಆಗ್ತದೆ. ಪೇಮೆಂಟ್ ಬಂದ್ ಆದ ಕೂಡ ಇವರು ಮೊದಲು ವಿನಯ್ ಕುಲಕರ್ಣಿ ಭಾಳಷ್ಟು ಬೈತಿದ್ರು. ಈಗ ಭಾಳ ಒಳ್ಳೆಯ ಸಾಂಪ್ರದಾಯ ಹೇಳಕತ್ತಾರೆ. ಯಾರು ಪೇಮೆಂಟ್ ಆಗೈತಿ ಏನೋ ಎಲ್ಲ ಹೊರಗೆ ಬೀಳ್ತದೆ. ಇವರಿಂದ ಪರಿಣಾಮ ಆಗ್ತದೆ ಅಂತ ಬಿ ಜೆ ಪಿನ ಹೊಂದೋ ಅವಶ್ಯಕತೆ ನಿಲ್ಲಿ. ಹಿಂದೆ ಮಾತೆ ಮಾದೇವಿ ನಿಂತಿದ್ದಲ್ರಿ ಇಲ್ಲಿ ಲೋಕಸಭೆ, ಏನಾಯ್ತು ರೀ? ಮಾತೆ ಮಾದೇವಿ ಗಟ್ಟು ತೊಗೊಂಡ್ರಿ 10,000 ತೊಗೊಂಡ್ರು, ಇನ್ನೊಂದು 5,000 ತಗೋತಾರೆ. ನೋಡ್ರಲ್ಲಿ ಹೋಗಿ ಕಣ್ಣೀರು ಹಾಕಿ ಪಾಪ. ಇವರು ಎಲ್ಲ ಈ ಒಬ್ಬ ಸ್ವಾಮೀಜಿಗಳಂದ್ರೆ ಧರ್ಮ. ಇವತ್ತು ನರೇಂದ್ರ ಮೋದಿ ಬರಲಿಲ್ಲ ಅಂದ್ರೆ ಇವತ್ತು ರಕ್ಷಣೆ ಮಾಡೋರು ಯಾರು ಅದಾರ ಈ ದೇಶನ? ಹಿಂದೂ ಸನಾತನ ಧರ್ಮ ರಕ್ಷಣೆ, ದೇಶ ರಕ್ಷಣೆ ಯಾರಿಂದ ಸಾಧ್ಯ? ಕಾಂಗ್ರೆಸ್ನ ಸಾಧ್ಯತೆ? ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಏನು ಹೇಳ್ತದೆ? ಅಲ್ಪಸಂಖ್ಯಾತರಿಗಾಗಿ ನಾವು ವಿಶೇಷ ಕಾನೂನು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೇನು? ಸೇಮ್ ನಮ್ಮ ಅಟ್ರಾಸಿಟಿದೆ. ಏನು ನಾವು ಏನಾದರೂ ಮುಸ್ಲಿಮರಿಗೆ ಬೈಯುವುದು ಅಲ್ಲ, ಬರೀ ಕಣ್ಣು ನೋಡಿದ್ರೆ ಕೇಸ್ ಹಾಕ್ತಾರೆ. ಅಂಥ ಕಾನೂನು ತರ್ತೀನಿ ಅಂತ ಅವರ ಮ್ಯಾನಿಫೆಸ್ಟೋದಲ್ಲಿದೆ. ಆರ್ಟಿಕಲ್ 370 ಮತ್ತು ಕಾಶ್ಮೀರ ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ, ಬುಲ್ಡೋಸರ್ ಬಂದ್ ಮಾಡ್ತೀನಿ ಅಂತಾರೆ. ಅಂದರೆ ಇವರು ಒಮ್ಮೆ ಇನ್ನು 5 ವರ್ಷ ಕೊಟ್ಬಿಟ್ಟು ಪೂರ್ತಿ ಪಾಕಿಸ್ತಾನ ಮಾಡಿಬಿಡ್ತಾರೆ. ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಸೋದೇ ಎಷ್ಟೋ 240 ಕಾಂಗ್ರೆಸ್ ನಿಲ್ಸ್ಯಾರ. ಬಹುಮತ ಬೇಕಾದ್ರೆ 270 ಆಗಬೇಕು, 230 ನಿಮಿಷ. ಈಗ ಅದು ಬಹುಮತ ಯಾರು ಕೂಡ ಸರಿ ಅದಾರ್ರಿ. ಮಮತಾ ಬ್ಯಾನರ್ಜಿ ಕಡೆಕಾಗಿ ಹೋದ್ರು, ಇಲ್ಲಿ ನಿತೀಶ್ ಕುಮಾರ್ ಅವರು ಹೋದ್ರು.